ಸಿರಗುಪ್ಪದ ಗಾಯತ್ರಿ ವಿದ್ಯಾಮಂದಿರ ಶಾಲೆಯಲ್ಲಿ ಕರ್ನಾಟಕ ದರ್ಪಣ ವಸ್ತು ಪ್ರದರ್ಶನ. ಸಿರಗುಪ್ಪ ನಗರದ ಗಾಯತ್ರಿ ವಿದ್ಯಾಮಂದಿರ ಶಾಲೆಯಲ್ಲಿ ಕನ್ನಡ ನಾಡು ನುಡಿಯ ಶ್ರೀಮಂತಿಕೆಯನ್ನ ಬಿಂಬಿಸುವ ಕರ್ನಾಟಕ ದರ್ಪಣ ಎಂಬ ವಿಶೇಷ ವಸ್ತು ಪ್ರದರ್ಶನವನ್ನ ಹಮ್ಮಿಕೊಳ್ಳಲಾಗಿತ್ತು. ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪದ ಗಾಯತ್ರಿ ವಿದ್ಯಾಮಂದಿರ ಶಾಲೆಯಲ್ಲಿ ದಿನಾಂಕ ಫೆಬ್ರವರಿ 12ರಿಂದ 14ರವರೆಗೆ 3 ದಿನಗಳ ಕಾಲ ಅದ್ದೂರಿಯಾಗಿ ಈ ವಸ್ತು ಪ್ರದರ್ಶನ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಮಧುಸೂದನ ಕಾರಿಗನೂರು ಅವರು, ಕನ್ನಡಿಗರು ತಮ್ಮ ಊರಿನಲ್ಲಿರುವ ಅನ್ಯ ಭಾಷಿಕರಿಗೆ ಕನ್ನಡ ಕಲಿಸುವ ಕೆಲಸ ಮಾಡಬೇಕು. ಜಾಗತಿಕವಾಗಿ ಇಂಗ್ಲಿಷ್ ಅವಶ್ಯಕವಿದ್ರೂ ನಮ್ಮ ತಾಯ್ನುಡಿ ಕನ್ನಡವನ್ನ ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ತಿಳಿಸಿದರು. ಈ ಪ್ರದರ್ಶನದಲ್ಲಿ ಬೀದರ್ನಿಂದ ಚಾಮರಾಜನಗರದವರೆಗಿನ ಕರ್ನಾಟಕದ ಕಲೆ, ವಾಸ್ತುಶಿಲ್ಪ, ಭೌಗೋಳಿಕ ಪರಿಸರ ಮತ್ತು ಪ್ರಸಿದ್ಧ ವ್ಯಕ್ತಿಗಳ ಚಿತ್ರಗಳನ್ನು ಒಳಗೊಂಡ ವಿವರಣಾತ್ಮಕ ವಸ್ತುಗಳನ್ನು ಪ್ರದರ್ಶಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸ್ತ್ರೀರೋಗ ತಜ್ಞ ಡಾಕ್ಟರ್ ಗಂಗಮ್ಮ ಮಾತನಾಡಿ, ಅನ್ಯ ಭಾಷಿಕರ ಜೊತೆ ವ್ಯವಹರಿಸುವಾಗಲೂ ಸಾಧ್ಯವಾದಷ್ಟು ಅವರಿಗೆ ಕನ್ನಡವನ್ನ ಕಲಿಸುವ ಪ್ರಯತ್ನ ಮಾಡಬೇಕು. ಇಂಗ್ಲಿಷ್ ಭಾಷೆಯ ಅನಿವಾರ್ಯತೆ ಇದ್ರೂ ನಮ್ಮ ಮಾತೃಭಾಷೆಯ ಇತಿಹಾಸ ಮತ್ತು ಗೌರವವನ್ನ ಕಾಪಾಡಿಕೊಳ್ಳುವುದು ಮುಖ್ಯ ಅಂತ ಅವರು ಪ್ರತಿಪಾದಿಸಿದರು. ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಹಾಸ್ಯ ಕಲಾವಿದ ಜಿ ನರಸಿಂಹಮೂರ್ತಿಯವರು ಮಾತನಾಡಿ, ಕರ್ನಾಟಕದ ವಿವಿಧ ಜಿಲ್ಲೆಗಳ ಭಾಷಾ ಶೈಲಿಯ ಸೊಗಡನ್ನ ತಮ್ಮದೇ ಹಾಸ್ಯದ ಮೂಲಕ ವಿವರಿಸಿದರು. ಇನ್ನೊಬ್ಬ ಮುಖ್ಯ ಅತಿಥಿ ದಮ್ಮೂರು ಮಲ್ಲಿಕಾರ್ಜುನ ಅವರು ಮಾತನಾಡಿ, ಇಂದಿನ ದಿನಗಳಲ್ಲಿ ಖಾಸಗಿ ಶಾಲೆಗಳನ್ನ ನಡೆಸುವುದು ಸವಾಲಿನ ಕೆಲಸವಾಗಿದ್ದು ಪಾಲಕರ ಸಹಕಾರ ಅತ್ಯಗತ್ಯ ಅಂತ ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಶಾಲೆಯ ಅಧ್ಯಕ್ಷರಾದ ಮೊಹಮ್ಮದ್ ಶಕೀಬ್, ಕಾರ್ಯದರ್ಶಿ ನಸರೀನ್ ಸುಲ್ತಾನ, ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿದ್ದರೂ ಕನ್ನಡದ ಕಂಪು ಪಸರಿಸುವಂತೆ ಮಾಡಿದ ಈ ಕಾರ್ಯಕ್ರಮವು ಪಾಲಕರು ಮತ್ತು ಮಕ್ಕಳ ಮನಗೆಲ್ಲುವಲ್ಲಿ ಯಶಸ್ವಿಯಾಯಿತು. ಸಿರಗುಪ್ಪದ ಗಾಯತ್ರಿ ವಿದ್ಯಾಮಂದಿರ ಶಾಲೆಯಲ್ಲಿ ಕರ್ನಾಟಕ ದರ್ಪಣ ವಸ್ತು ಪ್ರದರ್ಶನ.